ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಕಲಾ ಮಾಹಿತಿಗೆ ನಿಮ್ಗೆಲ್ಲರಿಗೂ ಪ್ರೀತಿಯ ಸುಸ್ವಾಗತ. ಇಂದಿನ ಈ ಸಂಚಿಕೆಯಲ್ಲಿ ನಾವು ಕಾವೇರಿ ಮತ್ತು ಕೃಷ್ಣ ನದಿಯ ಬಗ್ಗೆ ಸಂಪೂರ್ಣ ಮಾಹಿತಿ ಏನು 360 ಡಿಗ್ರಿಯಲ್ಲಿ ನಾವು ಮಾಹಿತಿಯನ್ನು ತಿಳ್ಕೊಂತ ಹೋಗೋಣ. ಇದೊಂದು ಸಂಚಿಕೆ ನೀವು ನೋಡಿದ್ರೆ ಆ ಕಾವೇರಿ ನದಿ ಮತ್ತು ಕೃಷ್ಣ ನದಿ ಬಗ್ಗೆ ಯಾವುದೇ ಪ್ರಶ್ನೆಗಳನ್ನ ಕೇಳಲಿ, ಮುಂಬರುವ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಾವುದೇ ಪ್ರಶ್ನೆ ಕೇಳಲಿ, ಯಾವ ತರಹದ್ದಾದ್ರೂ ಕೇಳಬಹುದು, ಹೇಳಿಕೆ ಮುಖಾಂತರ ಕೇಳಲಿ, ವಂದಿಸಿ ಬರೆಯಿರಿ ಮುಖಾಂತರ ಕೇಳಿದ್ರು ಕೂಡ ನೀವು ಅದನ್ನ ಬರೆಯುವಂತಹ ಶಕ್ತಿ ಬರಬೇಕು. ಆ ತರ ಈ ಸಂಚಿಕೆನ ನಾವು ರೆಡಿ ಮಾಡಿದ್ವಿ. ಬನ್ನಿ ಸ್ಟಾರ್ಟ್ ಮಾಡೋಣ. ನೋಡಿ, ಮೊದಲನೇದಾಗಿ ಕಾವೇರಿ ನದಿ ನೋಡಿ, ಕಾವೇರಿ ನದಿ ದಕ್ಷಿಣ ಭಾರತದ ಅತ್ಯಂತ ಪವಿತ್ರ ಮತ್ತು ಐತಿಹಾಸಿಕ ಮತ್ತು ಪ್ರಮುಖ ಜೀವನದಿ. ಇದು ಪ್ರಮುಖ ಜೀವನದಿ. ಇದನ್ನ ದಕ್ಷಿಣ ಗಂಗಾ ಅಂತ ಕರೀತಾರೆ. ನಿಮಗೆ ನೆನಪಿರ್ಲಿ, ಇದನ್ನ ದಕ್ಷಿಣ ಗಂಗಾ, ದಕ್ಷಿಣ ಭಾರತದ ಗಂಗಾ ಅಂತೇಳಿ ಗೋದಾವರಿ ನದಿ ಕರೆದ್ರೆ, ಬರೀ ದಕ್ಷಿಣದ ಗಂಗಾ ಅಂತೇಳಿ ಕಾವೇರಿ ನದಿಯನ್ನ ಕರೀತಾರೆ. ಕರ್ನಾಟಕ ಮತ್ತು ತಮಿಳುನಾಡು ನೋಡಿ, ನೆನಪಿರ್ಲಿ, ಕರ್ನಾಟಕ ಮತ್ತು ತಮಿಳುನಾಡು ರಾಜ್ಯಗಳ ಆರ್ಥಿಕತೆ, ಕೃಷಿ ಮತ್ತು ಸಂಸ್ಕೃತಿಗೆ ಈ ನದಿ ಒಂದು ಬೇಸ್ ಇದ್ದಾಗೆ, ಅಂದ್ರೆ ಬುನಾದಿ ಇದ್ದಾಗೆ. ಇದು ನೋಡಿ ಎಲ್ಲ KS ಆಗಿದ್ರೆ PSI, PC, FDA, SDA ಮುಂತಾದ ಪರೀಕ್ಷೆಗಳಿಗೆ ನಿಮ್ಗೆ ಮಾಹಿತಿ ಆ ದೃಷ್ಟಿಕೋನದಿಂದ ಒಂದು ವಿವರಣೆ ಇಲ್ಲಿ ಕೆಳಗಿದೆ. ಉಗಮ ಮತ್ತು ಭೌಗೋಳಿಕ ಹಾದಿ ನೋಡ್ತಾ ಹೋಗೋಣ. ಉಗಮ ಸ್ಥಳ: ಕಾವೇರಿ ನದಿಯು ಕರ್ನಾಟಕದ ಕೊಡಗು ಜಿಲ್ಲೆಯ ಪಶ್ಚಿಮ ಘಟ್ಟಗಳ ಬ್ರಹ್ಮಗಿರಿ ಪರ್ವತ ಶ್ರೇಣಿಯ ತಲಕಾವೇರಿ ಎಂಬಲ್ಲಿ ಉಗಮಿಸ್ತತಿ. ಇದು ನೀವು ನೆನ್ಪಿಟ್ಕೋಬೇಕು. ಯಾವತ್ತಿದ್ರು ನಿಮಗೆ ಇದು ಎಲ್ಪ್ ಆಗೇ ಆಗುತ್ತೆ. ಕೊಡಗು ಜಿಲ್ಲೆ ಪಶ್ಚಿಮ ಘಟ್ಟಗಳ ಬ್ರಹ್ಮಗಿರಿ ಪರ್ವತ ಶ್ರೇಣಿಯ ತಲಕಾವೇರಿಯಲ್ಲಿ ಹುಟ್ಟತಿ. ಇದು ಸಮುದ್ರ ಮಟ್ಟದಿಂದ ಸುಮಾರು 1341 ಮೀಟರ್ ಎತ್ತರದಲ್ಲಿದೆ. ಅದೇ ರೀತಿಯಾಗಿ ಈ ನದಿಯು ಒಟ್ಟು ಉದ್ದ ಸುಮಾರು 800 ಕಿಲೋಮೀಟರ್ ಹರಿತತಿ. ಕರ್ನಾಟಕದಲ್ಲಿ 320, ತಮಿಳುನಾಡಿನಲ್ಲಿ 416 ಕಿಲೋಮೀಟರ್ನ ಹರಿತತಿ. ಉಳಿದ ಭಾಗ ಬಾರ್ಡರ್ ಏರಿಯಾದಲ್ಲಿ ಹರಿತತಿ. ಅದೇ ರೀತಿಯಾಗಿ ತಮಿಳುನಾಡಿನ ಪ್ರಸಿದ್ಧ ಪೂಹಾರ್ ಅಥವಾ ಕಾವೇರಿ ಪಟ್ಟಣ ಅಥವಾ ಪೂಂಪುಹಾರ್ ನೋಡಿ, ನೆನಪಿರ್ಲಿ, PSI ಪರೀಕ್ಷೆಯಲ್ಲಿ ಹಿಂಗ ಕೇಳಿದ್ದ. ಪೂಂಪುಹಾರ್ ಅಂತ ಕರೀತಾರೆ. ಇನ್ನೊಂದು ಹೆಸರು ಪೂಂಪುಹಾರ್ ಎಂಬಲ್ಲಿ ಚೆದುರಿ ಅಂದ್ರೆ 2 ಭಾಗ, ಈ ತರ ಏನು ಹೋಗುವಾಗ ಹಿಂಗೆ 2 ಭಾಗ ಆಗಿ ಬಂಗಾಳ ಕೊಲ್ಲಿಯನ್ನ ಸೇರ್ತತಿ. ಇದರ ವಿಶಾಲವಾದ ಮುಖಜ ಭೂಮಿಯನ್ನ ದಕ್ಷಿಣ ಭಾರತದ ಉದ್ಯಾನ, ಗಾರ್ಡನ್ ಆಫ್ ಸೌದರ್ನ್ ಇಂಡಿಯಾ ಅಂತ ಹೇಳಿ ಕರೀತಾರೆ ಆ ಜಾಗನ. ಅದೇ ರೀತಿಯಾಗಿ ಪ್ರಮುಖ ಉಪನದಿಗಳು: ಕಾವೇರಿ ನದಿಗೆ 2 ಬದಿಗಳಿಂದ ಪ್ರಮುಖ ಉಪನದಿಗಳು ಬಂದು ಸೇರ್ತವೆ. ಯಾವ್ಯಾವ ಸರ್ ಅನ್ನೋದಾದ ನೋಡ್ತಾ ಹೋಗೋದಾದ್ರೆ, ಎಡದಂಡೆಯ ಉಪನದಿಗಳು ಹಾರಂಗಿ, ಹೇಮಾವತಿ, ಶಿಂಷಾ ಮತ್ತು ಅರ್ಕಾವತಿ ಎಡದಂಡೆ ಲೆಫ್ಟ್ ಬ್ಯಾಂಕ್. ಅದೇ ರೀತಿಯಾಗಿ ಬಲದಂಡೆಯ ಅಂದ್ರೆ ರೈಟ್ ಬ್ಯಾಂಕ್ ಅಲ್ಲಿ ಲಕ್ಷ್ಮಣ ತೀರ್ಥ, ಕಪಿಲ ಅಥವಾ ಕಬಿನಿ, ಇದನ್ನ ಕಪಿಲ ಅಂತಾನು ಕರೀತಾರೆ, ಕಬಿನಿ ಅಂತಾನು ಕರೀತಾರೆ, ಸುವರ್ಣವತಿ, ಭವಾನಿ, ನೋಯಲ್ ಮತ್ತು ಅಮರಾವತಿ. ಇದೇ ರೀತಿಯಾಗಿ ಕಾವೇರಿ ನದಿಯು ಜಲಪಾತ ಆಗಿರಬಹುದು, ಒಂದು ನದಿ ದ್ವೀಪಗಳನ್ನ ಸೃಷ್ಟಿ ಮಾಡುವಂತಹ ಜಾಗ ಯಾವುದು ಸರ್ ಹಾಗಾದ್ರೆ ಅಂದ್ರೆ ನೋಡಿ, ಶ್ರೀರಂಗಪಟ್ಟಣದಲ್ಲಿ, ಇದು ಮಂಡ್ಯ ಜಿಲ್ಲೆ, ಅಲ್ಲಿ ಒಂದು ದ್ವೀಪ ನಾವು ಕಾಣ್ತೇವೆ. ಶಿವನ ಸಮುದ್ರದಲ್ಲಿ, ಚಾಮರಾಜನಗರ ಅಂದ್ರೆ ಮಂಡ್ಯ ಬಾರ್ಡರ್, ಅಲ್ಲಿ ಶಿವನ ಸಮುದ್ರ ದ್ವೀಪವನ್ನ ನಾವು ನೋಡ್ತೀವಿ. ಅದೇ ರೀತಿಯಾಗಿ ತಿರುಚಿರಾಪಳ್ಳಿ, ಶ್ರೀರಂಗಂನಲ್ಲಿ, ತಮಿಳುನಾಡು. ಒಟ್ಟು ಕಾವೇರಿ ನದಿಗೆ 3 ನದಿ ದ್ವೀಪವನ್ನ ನಾವು ನೋಡ್ತೇವೆ. ಎಷ್ಟು? 3 ನದಿ ದ್ವೀಪವನ್ನ ನಾವು ನೋಡ್ತೇವೆ. ಅದೇ ರೀತಿಯಾಗಿ ಸರ್ ಜಲಪಾತಗಳ ಬಗ್ಗೆ ನೋಡ್ತಾ ಹೋಗೋದಾದ್ರೆ, ಕರ್ನಾಟಕದ ಮಂಡ್ಯ ಅಥವಾ ಚಾಮರಾಜನಗರ ಗಡಿಯಲ್ಲಿ ಕಾವೇರಿ ನದಿಯು ಸೃಷ್ಟಿಸುವ ಜಲಪಾತವೇ ಗಗನಚುಕ್ಕಿ ಮತ್ತು ಭರಚುಕ್ಕಿ ಜಲಪಾತಗಳು. ಯಾವ್ದು ಸರ್? ಗಗನಚುಕ್ಕಿ ಮತ್ತು ಭರಚುಕ್ಕಿ ಜಂಟಿಯಾಗಿ ಶಿವನ ಸಮುದ್ರ ಜಲಪಾತ ಎನ್ನಲಾಗ್ತದೆ. ಇದನ್ನ ಜಾಯಿಂಟ್ ಆಗಿ ಶಿವನ ಸಮುದ್ರ ಜಲಪಾತ ಅಂತೇಳಿ ನಾವು ಕರಿತೀವಿ. ಅದೇ ರೀತಿಯಾಗಿ ವಿಶೇಷವಾಗಿ ಪರೀಕ್ಷೆಗಳಲ್ಲಿ ತುಂಬಾ ಬಾರಿ ಕೇಳಲಾಗಿದೆ, ತಮಿಳುನಾಡಿನ ಧರ್ಮಪುರಿ ಜಿಲ್ಲೆಯ ಗಡಿಯಲ್ಲಿ ಪ್ರಸಿದ್ಧ ಹೊಗೆನಕಲ್ ಜಲಪಾತವನ್ನು ಸೃಷ್ಟಿ ಮಾಡ್ತದೆ. ಇದು ಕರ್ನಾಟಕದ ಒಂದು ಗಡಿ ಭಾಗದಲ್ಲಿ ಕಂಡುಬರುವಂತಹ ಜಿಲ್ಲೆ. ಈ ಜಿಲ್ಲೆಯಲ್ಲಿ ಹೊಗೆನಕಲ್ ಜಲಪಾತವನ್ನು ಸೃಷ್ಟಿ ಮಾಡ್ತದೆ. ನೋಡಕ್ಕೆ ಕೂಡ ಸುಂದರವಾಗಿದೆ. ಮುಂದೆ ನೋಡ್ತಾ ಹೋಗೋದಾದ್ರೆ, ಪ್ರಮುಖ ಅಣೆಕಟ್ಟುಗಳು ನೋಡಿ, ಪ್ರಮುಖ ಅಣೆಕಟ್ಟುಗಳು ಮತ್ತು ಜಲವಿದ್ಯುತ್ ಯೋಜನೆ, ಇದು ಕೂಡ ಪರೀಕ್ಷಾ ದೃಷ್ಟಿಯಿಂದ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೋಡಿ, ಕೃಷ್ಣರಾಜಸಾಗರ ಅಣೆಕಟ್ಟು ಅಥವಾ KRS, ಇದು ಮಂಡ್ಯ ಜಿಲ್ಲೆಯ ಕನ್ನಂಬಾಡಿ ಬಳಿ ಸರ್ ಎಂ ವಿಶ್ವೇಶ್ವರಯ್ಯವರ ಟೆಕ್ನಾಲಜಿ ಅಥವಾ ತಾಂತ್ರಿಕ ಮಾರ್ಗದರ್ಶನದಲ್ಲಿ ಈ ಭವ್ಯ ಅಣೆಕಟ್ಟನ್ನು ನಿರ್ಮಿಸಲಾಯಿತು. ಇದರ ಪಕ್ಕದಲ್ಲೇ ಪ್ರಸಿದ್ಧ ಬೃಂದಾವನ್ ಗಾರ್ಡನ್ ಕೂಡ ಇದೆ.
ಇದನ್ನ ಸರ್ ಮಿರ್ಜಾ ಇಸ್ಮಾಯಿಲ್ ಅವರು ಇದನ್ನ ಬೃಂದಾವನ್ ಗಾರ್ಡನ್ ನಿರ್ಮಾಣ ಮಾಡ್ತಾರೆ. ಅದೇ ರೀತಿಯಾಗಿ ಮೆಟ್ಟೂರು ಅಣೆಕಟ್ಟು, ಇದನ್ನ ಇನ್ನೊಂದು ಹೆಸರು ಏನಂದ್ರೆ ಸ್ಟ್ಯಾನ್ಲಿ ಜಲಾಶಯ ಅಂತ ಕರೀತಾರೆ. ನೆನಪಿರ್ಲಿ, ಮೆಟ್ಟೂರು ಅಣೆಕಟ್ಟನ್ನ ನೋಡಿ, ಸ್ಟ್ಯಾನ್ಲಿ ಅಣೆಕಟ್ಟು ಅಂತ ಕರೀತಾರೆ. ತಮಿಳುನಾಡಿನ ಸೇಲಂ ಜಿಲ್ಲೆಯ ಮೆಟ್ಟೂರು ಎಂಬಲ್ಲಿ ಕಾವೇರಿ ನದಿಗೆ ಅತಿ ದೊಡ್ಡ ಅಣೆಕಟ್ಟು ಇದಾಗಿದೆ. ಕಾವೇರಿ ನದಿಗೆ ನಿರ್ಮಿಸಿದಂತಹ ಅತಿ ದೊಡ್ಡ ಅಣೆಕಟ್ಟು ಮೆಟ್ಟೂರು ಅಣೆಕಟ್ಟು. ಅದೇ ರೀತಿಯಾಗಿ ಶಿವನ ಸಮುದ್ರ ಜಲಪಾತ ಯೋಜನೆ 1902. ಇದು ವಿಶೇಷತೆ ಏನು ಅನ್ನೋದಾದ್ರೆ ನೋಡಿ, ಏಷ್ಯಾದಲ್ಲೇ ಮೊಟ್ಟ ಮೊದಲ ಬಾರಿಗೆ ವಾಣಿಜ್ಯ ಜಲವಿದ್ಯುತ್ ಉತ್ಪಾದನೆ ಆರಂಭಿಸಿದ ಹೆಗ್ಗಳಿಕೆ ಇದಕ್ಕೆ ಸಲ್ಲುತ್ತೆ. ಬರೀ ಭಾರತ ಅಷ್ಟೇ ಅಲ್ಲ, ಕರ್ನಾಟಕ ಅಷ್ಟೇ ಅಲ್ಲ, ಏಷ್ಯಾ ಖಂಡದಲ್ಲೇ ಮೊಟ್ಟ ಮೊದಲ ಬಾರಿಗೆ ವಾಣಿಜ್ಯವಾಗಿ ಉತ್ಪಾದನೆ ಆರಂಭಿಸಿದ ಹೆಗ್ಗಳಿಕೆ ಸಲ್ತತಿ. ಇಲ್ಲಿಂದ ಮೊದಲ ಬಾರಿಗೆ ಬೆಂಗಳೂರಿನ ಕೋಲಾರ ಚಿನ್ನದ ಗಣಿಗೆ ವಿದ್ಯುತ್ ಸರಬರಾಜು ಮಾಡಲಾಗಿತ್ತು. ಇಲ್ಲಿಗೆ ಕೋಲಾರ KGF. ಅದೇ ರೀತಿಯಾಗಿ ಕಾವೇರಿ ನದಿ ನೀರು ಹಂಚಿಕೆ ಬಿಕ್ಕಟ್ಟು ನಾವು ನೋಡ್ತಾ ಹೋಗೋದಾದ್ರೆ ತುಂಬಾ ಇಂಪಾರ್ಟೆಂಟ್. ಸರ್ ಯಾವ್ಯಾವ ಸ್ಟೇಟ್ಗೆ ಬರ್ತದೆ ಅಂತ ಹೇಳಿ ಪ್ರಶ್ನೆ ತುಂಬಾ ಬಾರಿ ರಿಪೀಟ್ ಆಗಿದೆ. ನೋಡ್ತಾ ಹೋಗೋದಾದ್ರೆ ಕರ್ನಾಟಕ, ತಮಿಳುನಾಡು, ಕೇರಳ ಮತ್ತು ಪಾಂಡಿಚೇರಿ ಅಥವಾ ಪುದುಚೇರಿ ಕೇಂದ್ರಾಡಳಿತ ಪ್ರದೇಶ ಸೇರಿ ಒಟ್ಟು 4 ರಾಜ್ಯ, 3 ರಾಜ್ಯ, 1 ಕೇಂದ್ರಾಡಳಿತ ಪ್ರದೇಶಗಳ ನಡುವಿನ ಒಂದು ಬಿಕ್ಕಟ್ಟು ಇದು ಈಗಿಂದಲ್ಲ, ದಶಕಗಳ ಹಳೆಯ ವಿವಾದವಾಗಿದೆ. ಕಾವೇರಿ ನದಿ ನೀರು ವಿವಾದ ನ್ಯಾಯಾಧಿಕರಣ ಇದು ಕೇಂದ್ರ ಸರ್ಕಾರವು 1990ರಲ್ಲಿ ರಚನೆ ಮಾಡ್ತದೆ. ಇತ್ತೀಚೆಗೆ 2018ರಲ್ಲಿ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ನೋಡಿ, ಇತ್ತೀಚಿನ ಪರೀಕ್ಷೆಗಳಲ್ಲಿ KA ಪರೀಕ್ಷೆಗಳಲ್ಲಿ ಇದನ್ನ ಫುಲ್ ಫಾರ್ಮ್ ಕೇಳಿದ್ರು. ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಇದು ಕಾವೇರಿ ನೀರು ನಿಯಂತ್ರಣ ಸಮಿತಿಗಳನ್ನು ರಚಿಸಿದ್ದು ಪ್ರಸ್ತುತ ಕೂಡ ಸುದ್ದಿಯಲ್ಲಿದೆ. ಅದೇ ರೀತಿಯಾಗಿ ಸ್ಪರ್ಧಾತ್ಮಕ ಪರೀಕ್ಷೆಯ ಸಂಭವನೀಯ ಪ್ರಶ್ನೆಗಳು ಅಂತೇಳಿ 3 ಪ್ರಶ್ನೆ ರೆಡಿ ಮಾಡಲಾಗಿದೆ. ಏಷ್ಯಾದಲ್ಲೇ ಮೊಟ್ಟ ಮೊದಲ ಬಾರಿಗೆ 1902ರಲ್ಲಿ ಜಲವಿದ್ಯುತ್ ಉತ್ಪಾದನೆ ಮಾಡಿದ ಶಿವನ ಸಮುದ್ರ ಯೋಜನೆ ಯಾವ ನದಿಗೆ ನಿರ್ಮಿಸಲಾಗಿದೆ? ಕಾವೇರಿ ನದಿ. ಕೆಳಗಿನವುಗಳಲ್ಲಿ ಯಾವುದು ಕಾವೇರಿ ನದಿ ಎಡದಂಡೆಯ ಪ್ರಮುಖ ನದಿಯಾಗಿದೆ ಅಂದ್ರೆ ಹೇಮಾವತಿ, ಇದು ಎಡದಂಡೆ ಅಂದ್ರೆ ಲೆಫ್ಟ್ ಬ್ಯಾಂಕ್ ಅಲ್ಲಿ ಕಂಡು ಬರ್ತದೆ. ಕಾವೇರಿ ನದಿಯು ತಮಿಳುನಾಡಿನಲ್ಲಿ ಬಂಗಾಳ ಕೊಲ್ಲಿಯನ್ನು ಸೇರುವ ಮುನ್ನ ಸೃಷ್ಟಿಸುವ ವಿಶಾಲವಾದ ಮುಖಜ ಭೂಮಿಯನ್ನ ಏನಂತ ಕರಿತೀವಿ ಅಂದ್ರೆ ದಕ್ಷಿಣ ಭಾರತದ ಉದ್ಯಾನ ಅಂತ ಕರಿತೀವಿ, ಗಾರ್ಡನ್ ಆಫ್ ಸೌತರ್ನ್ ಇಂಡಿಯಾ ಅಂತ ಹೇಳಿ ಕರಿತೀವಿ. ಅದೇ ರೀತಿಯಾಗಿ ಮುಂದಿನ ನದಿ ಕೃಷ್ಣಾ ನದಿ. ಕೃಷ್ಣಾ ನದಿ ಬಗ್ಗೆ ನೋಡ್ತಾ ಹೋಗೋದಾದ್ರೆ ಕೃಷ್ಣಾ ನದಿ ದಕ್ಷಿಣ ಭಾರತದ 2ನೇ ಅತ್ಯಂತ ಪ್ರಮುಖ ಮತ್ತು ದೊಡ್ಡ ಜೀವ ನದಿಯಾಗಿದೆ. ನೋಡಿ, ದಕ್ಷಿಣ ಭಾರತಕ್ಕೆ ಹೋಲಿಕೆ ಮಾಡಿದರೆ 2ನೇ ಅತಿ ದೊಡ್ಡದು. ಮೊದಲೇದು ಗೋದಾವರಿ, ಏನು ದಕ್ಷಿಣ ಭಾರತದ ಗಂಗೆ ಅಂತ ಕರಿತೀವಿ, ಗೋದಾವರಿ. ಮಹಾರಾಷ್ಟ್ರ, ಕರ್ನಾಟಕ, ತೆಲಂಗಾಣ ಮತ್ತು ಆಂಧ್ರ ಪ್ರದೇಶ ನೋಡಿ 4 ರಾಜ್ಯಗಳ ವಿವಾದವನ್ನು ಉಂಟು ಮಾಡಿದಂಥ ನದಿ ಕೃಷ್ಣಾ ನದಿ. ಕೃಷಿ, ಕೈಗಾರಿಕೆ, ಕುಡಿಯ ನೀರು ಪ್ರಮುಖ ಇದು ಆಧಾರವಾಗಿದೆ. ಅದೇ ರೀತಿಯಾಗಿ ಇದರ ಉಗಮ ಮತ್ತು ಅರಿವಿನ ಹಾದಿ ಬಗ್ಗೆ ನೋಡ್ತಾ ಹೋಗೋದಾದ್ರೆ ಕೃಷ್ಣಾ ನದಿಯು ಮಹಾರಾಷ್ಟ್ರದ ಸತಾರ ಜಿಲ್ಲೆಯ ಪಶ್ಚಿಮ ಘಟ್ಟಗಳಲ್ಲಿರುವ ಪ್ರಸಿದ್ಧ ಗಿರಿಧಾಮವಾದ ಮಹಾಬಲೇಶ್ವರದಲ್ಲಿ ಉಗಮಿಸುತ್ತದೆ. ಇದು ಸಮುದ್ರ ಮಟ್ಟದಿಂದ 1337 ಮೀಟರ್ ಎತ್ತರದಲ್ಲಿದೆ. ಇದು ಕ್ಲಿಯರಾ? ಒಟ್ಟು ಹರಿವಿನ ಉದ್ದ 1400 ಕಿಲೋಮೀಟರ್. ಇದು ಮಹಾರಾಷ್ಟ್ರ, ಕರ್ನಾಟಕ ಅಂದ್ರೆ ಬೆಳಗಾವಿ, ಬಾಗಲಕೋಟೆ, ಬಿಜಾಪುರ, ಯಾದಗಿರಿ, ರಾಯಚೂರು ಇದೇ ರೀತಿಯಾಗಿ ಹರಿತತಿ ಮತ್ತು ಆಂಧ್ರ ಪ್ರದೇಶ ಮತ್ತು ತೆಲಂಗಾಣಗಳ ಮೂಲಕ ಹರಿತತಿ. ಸರ್ ಇದ್ರ ಬಗ್ಗೆ ಇನ್ನು ಇಂಪಾರ್ಟೆಂಟ್ ನೋಡೋದಾದ್ರೆ ಆಂಧ್ರ ಪ್ರದೇಶದ ಹಂಸಲ ದೀವಿ ಅಥವಾ ಹಂಸಲ ದೇವಿ ಎಂಬ ಸ್ಥಳದಲ್ಲಿ ಬಂಗಾಳ ಕೊಲ್ಲಿಯನ್ನ ಸೇರ್ತತಿ. ಕಾವೇರಿ ನದಿ ಪೂಂಪುಹಾರಲ್ಲಿ ಸೇರಿದ್ರೆ ಇದು ಹಂಸಲ ದೀವಿಯಲ್ಲಿ ಸೇರ್ತತಿ. ಪ್ರಮುಖ ಉಪನದಿಗಳ ಬಗ್ಗೆ ನೋಡ್ತಾ ಹೋಗೋದಾದ್ರೆ ಎಡದಂಡೆಯ ಉಪನದಿಗಳು ಭೀಮಾ, ಕೃಷ್ಣಾ ನದಿಯ ಅತಿ ಉದ್ದವಾದ ನದಿ ಕೃಷ್ಣಾ ನದಿ. ದಿಂಡಿ, ಮೂಸಿ, ಹೈದರಾಬಾದ್ ನದಿ ಮೂಸಿ ನದಿಯ ದಡದಲ್ಲಿದೆ ಮತ್ತು ಪಾಲೇರು. ಅದೇ ರೀತಿಯಾಗಿ ಬಲದಂಡೆ ಬಂದ್ರೆ ನಮ್ಮ ಕರ್ನಾಟಕದಲ್ಲಿ ಕಂಡುಬರುವಂತಹ ಉಪನದಿಗಳು ಇದು ಕೊಯ್ನಾ, ಮಹಾರಾಷ್ಟ್ರದ ಜೀವರೇಖೆ, ವೇಣ, ಪಂಚಗಂಗಾ, ದೂದ್ಗಂಗಾ, ಘಟಪ್ರಭಾ, ಮಲಪ್ರಭಾ, ತುಂಗಭದ್ರ ಏನ್ ಸರ್ ಅಂದ್ರೆ ಅತಿ ದೊಡ್ಡ ಉಪನದಿ. ಇದು ಅತಿ ಉದ್ದ ಆದ್ರೆ ಅತಿ ದೊಡ್ಡದು ತುಂಗಭದ್ರ. ಇದು ಕೃಷ್ಣ ನದಿಯ ಅತಿ ದೊಡ್ಡ ಉಪನದಿ. ಅದೇ ರೀತಿಯಾಗಿ ಸರ್ ಪ್ರಮುಖ ಅಣೆಕಟ್ಟುಗಳು ಮತ್ತು ಜಲಾಶಯಗಳ ಬಗ್ಗೆ ನೋಡ್ತಾ ಹೋಗೋದಾದ್ರೆ ಕೃಷ್ಣಾ ನದಿಗೆ ಅಡ್ಡಲಾಗಿ ಭಾರತದ ಕೆಲವು ಬೃಹತ್ ಜಲವಿದ್ಯುತ್ ನೀರಾವರಿ ಯೋಜನೆಯನ್ನ ನಿರ್ಮಿಸಲಾಗಿದೆ. ನೀರಾವರಿ ಯೋಜನೆ
ಆಲಮಟ್ಟಿ ಅಣೆಕಟ್ಟು ಇದು ಕರ್ನಾಟಕ ವಿಜಯಪುರ ಜಿಲ್ಲೆಯ ಆಲಮಟ್ಟಿ ಬಳಿ ನಿರ್ಮಿಸಲಾದ ಈ ಜಲಾಶಯಕ್ಕೆ ಮಾಜಿ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಾಶಯ ಅಂತ ಕರೀತಾರೆ. ಯಾವ್ದನ್ನ? ಆಲಮಟ್ಟಿ ಅಣೆಕಟ್ಟಿನ ಇನ್ನೊಂದು ಹೆಸರು ಏನಂತ ಪ್ರಶ್ನೆ ಕೇಳಿದ್ರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಾಶಯ ಅಂತ ಕರೀತಾರೆ. ಅದೇ ರೀತಿಯಾಗಿ ನಾರಾಯಣಪುರ ಅಣೆಕಟ್ಟು ಇದು ಯಾದಗಿರಿ ಜಿಲ್ಲೆಯ ನಾರಾಯಣಪುರ ಬಳಿ ಇದ್ದು ಇದಕ್ಕೆ ಬಸವಸಾಗರ ಜಲಾಶಯ ಅಂತ ಕರೀತಾರೆ. ಆಲಮಟ್ಟಿ ಮತ್ತು ನಾರಾಯಣಪುರ ಜಂಟಿಯಾಗಿ ಇದು ಅಪ್ಪರ್ ಕೃಷ್ಣಾ ಪ್ರಾಜೆಕ್ಟ್ ಅಲ್ಲಿ ಸೇರ್ತವೆ. ಇವು ಶ್ರೀಶೈಲಂ ಅಣೆಕಟ್ಟು ಇದು ಆಂಧ್ರ ಮತ್ತು ತೆಲಂಗಾಣ ಗಡಿಯಲ್ಲಿದೆ. ನಾಗಾರ್ಜುನ ಇದು ತುಂಬಾ ಇಂಪಾರ್ಟೆಂಟ್ ನೋಡಿ, ಇದು ಜಗತ್ತಿನ ಅತಿ ದೊಡ್ಡ ಕಲ್ಲಿನ ಅಣೆಕಟ್ಟುಗಳಲ್ಲಿ ಒಂದು. ಇದು ಆಂಧ್ರ ಮತ್ತು ತೆಲಂಗಾಣ ಗಡಿಯಲ್ಲಿದೆ. ನಾಗಾರ್ಜುನ ಸಾಗರ ಅಣೆಕಟ್ಟು ಇದು ಕೃಷ್ಣಾ ನದಿಗೆ ಸಂಬಂಧಿಸಿದಂತಹ ಅಣೆಕಟ್ಟಾಗಿದೆ. ಸರ್, ಹಾಗಾದ್ರೆ ಕೃಷ್ಣಾ ವಾಟರ್ ಏನು ವಿವಾದ ಇದೆಯಲ್ಲ ಅದು ಯಾವ್ಯಾವ ರಾಜ್ಯಗಳ ನಡುವಿದೆಯೇ ಅನ್ನೋದಾದ್ರೆ ಮಹಾರಾಷ್ಟ್ರ, ಕರ್ನಾಟಕ, ಆಂಧ್ರ ಪ್ರದೇಶ, ತೆಲಂಗಾಣ ನಡುವಿನ ದೀರ್ಘಾವಧಿಯ ವಿವಾದವಾಗಿದೆ. ಮೊದಲಿಗೆ 3 ರಾಜ್ಯಗಳಲ್ಲಿತ್ತು. ಈಗ ತೆಲಂಗಾಣ ಏನು 2014ರಲ್ಲಿ ರಿಫಾರ್ಮ್ ಆದ್ಮೇಲೆ, ಆಂಧ್ರ ಪ್ರದೇಶದಿಂದ ರಿಫಾರ್ಮ್ ಆದ್ಮೇಲೆ ತೆಲಂಗಾಣ 4 ರಾಜ್ಯಗಳು ಇದಕ್ಕೆ ಸಂಬಂಧಪಡ್ತದೆ. ಕೃಷ್ಣಾ ನದಿ ನೀರು ವಿವಾದ ನ್ಯಾಯಾಧಿಕರಣ 1969ರಲ್ಲಿ ನೇಮಿಸ್ತತಿ. ಪ್ರಸ್ತುತ ಆಲ್ಮಟ್ಟು ಅಣೆಕಟ್ಟಿನ ಎತ್ತರವನ್ನ 524 ಮೀಟರ್ಗಳಿಗೆ ಹೆಚ್ಚಿಸುವ ವಿಷಯದಲ್ಲಿ ಕರ್ನಾಟಕ ಮತ್ತು ಆಂಧ್ರ ಪ್ರದೇಶ ನಡುವೆ ಕಾನೂನು ಪ್ರಕ್ರಿಯೆ ಚಾಲ್ತಿಯಲ್ಲಿದೆ. ಇತ್ತೀಚೆಗೆ ಸುದ್ದಿಯಲ್ಲಿದ್ದಂತಹ ಒಂದು ಅಣೆಕಟ್ಟು ಒಂದು ತುಂಗಾಭದ್ರಾ, ಯಾಕಂದ್ರೆ 19ನೇ ಕ್ರಸ್ಟ್ ಗೇಟ್ ಏನು ಒಡೆದೋಗಿತ್ತೋ ಅದಕ್ಕೆ ಸುದ್ದಿಯಲ್ಲಿತ್ತು. ಅದು ಬಿಟ್ಟರೆ ಇದು ಆಲ್ಮಟ್ಟಿ ಅಣೆಕಟ್ಟನ ಎತ್ತರವನ್ನು ಹೆಚ್ಚಿಸಬೇಕಂತೇಳಿ ಈಗ ಸುಪ್ರೀಂ ಕೋರ್ಟ್ ಅಲ್ಲಿ ಅದು ಒಂದು ಕೇಸನ್ನು ನಡೀತಾ ಇದೆ. ಅದೇ ರೀತಿ ಸ್ಪರ್ಧಾತ್ಮಕ ಪರೀಕ್ಷೆಯ ಸಂಭಾವ್ಯ ಪ್ರಶ್ನೆಗಳನ್ನು ನೋಡ್ತಾ ಹೋಗೋದಾದ್ರೆ ಉತ್ತರ ಕರ್ನಾಟಕದ ಪ್ರಮುಖ ನೀರಾವರಿ ಯೋಜನೆಯಾಗಿರುವ ಆಲಮಟ್ಟಿ ಅಣೆಕಟ್ಟಿನ ಹಿನ್ನೀರಿನ ಬ್ಯಾಕ್ ವಾಟರ್ ಜಲಾಶಯಕ್ಕೆ ಯಾರ ಹೆಸರನ್ನು ಇಡಲಾಗಿದೆ ಅಂತ ಕೇಳಲಾಗಿದೆ. ನೋಡಿ, ಅದಕ್ಕೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಹೆಸರನ್ನ ಇಡಲಾಗಿದೆ. ಕೆಳಗಿನವುಗಳಲ್ಲಿ ಯಾವುದು ಕೃಷ್ಣಾ ನದಿಯ ಅತ್ಯಂತ ದೊಡ್ಡ ಅತಿ ಹೆಚ್ಚು ನೀರು ತರುವ ಉಪನದಿ ಅಂದರೆ ತುಂಗಾಭದ್ರಾ. ಅತಿ ಉದ್ದದ ಉಪನದಿ ಭೀಮಾ ಆದರೆ ಅತಿ ದೊಡ್ಡ ಉಪನದಿ ತುಂಗಾಭದ್ರಾ ಕತೆ. ಕೃಷ್ಣಾ ನದಿಯು ಭಾರತದ ಪಶ್ಚಿಮ ಕರಾವಳಿ ಹತ್ತಿರವಿರುವ ಮಹಾರಾಷ್ಟ್ರದ ಯಾವ ಪ್ರಸಿದ್ಧ ಪರ್ವತ ಶ್ರೇಣಿಯಲ್ಲಿ ಉಗಮಿಸ್ತದೆ ಅಂದರೆ ಮಹಾರಾಷ್ಟ್ರದ ಮಹಾಬಲೇಶ್ವರದಲ್ಲಿ ಉಗಮಿಸ್ತತೆ. ಇದೇ ರೀತಿಯಾಗಿ ಮುಂಬರುವ ಸಂಚಿಕೆಗಳಲ್ಲಿ ನದಿಗಳಾಗಿರಬಹುದು, ಪ್ರಮುಖ ವಿಧಿಗಳು, ಸಂವಿಧಾನಕ್ಕೆ ಸಂಬಂಧಪಟ್ಟಂತೆ, ಪ್ರಮುಖ ಸಾಮ್ರಾಜ್ಯ ಇತಿಹಾಸಕ್ಕೆ ಸಂಬಂಧಿಸಿದಂತೆ, ಅದೇ ರೀತಿಯಾಗಿ 6 ತಿಂಗಳ ಪ್ರಚಲಿತ ಘಟನೆಗಳ ಸೀರೀಸನ್ನು ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಯಿತು. ಎಲ್ಲರಿಗೂ ಧನ್ಯವಾದ, ನಮಸ್ಕಾರ.